ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಈವ್ನಿಂಗ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬು ಸುಟ್ಟು ಕರಕಲ್ಲಾಗಿದೆ. ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದರ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಸುಟ್ಟು ಕರಕಲ್ಲಾಗಿದೆ ಕಬ್ಬು. ನಾಗೇಂದ್ರ, ದೇವೇಂದ್ರ ಮತ್ತು ರಮೇಶ್ ಲೌಟೆ ಎನ್ನುವರಿಗೆ ಸೇರಿದ 15 ಎಕರೆ ಕಬ್ಬು ಇದಾಗಿದೆ. ಇನ್ನು ಕಟಾವಿಗೆ ಬಂದಿದ ಒಟ್ಟು 15 ಎಕರೆ ಕಬ್ಬು ನಾಶವಾಗಿದ್ದಕ್ಕೆ ರೈತ ಕಣ್ಣೀರನ್ನು ಹಾಕಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ ಅಂತ ರೈತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಜೆಸ್ಕಾಂ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ರು. ಬಾಗಿದ ವೈರ್ನಿಂದ ಟಿಸಿಯಲ್ಲಿ ಸ್ಪಾರ್ಕ್ ಆದ ಪರಿಣಾಮ ಸುಟ್ಟು ಕರಕಲ್ಲಾಗಿದೆ ಕಬ್ಬು ಬೆಳೆ. ಜಮೀನಿನಲ್ಲಿದ್ದ ವೈರ್, ಸ್ಪ್ರಿಂಕ್ಲರ್ ಪೈಪ್ಗಳು ಕೂಡ ಸುಟ್ಟು ಕರಕಲ್ಲಾಗಿವೆ. ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿರುವಂಥದ್ದು. ಚೆನ್ನಾಗಿ ಉರ್ಲಿ ಅನ್ಸಿದ್ದು. सर ये टास दूर भी निंदर लोगे सर अग्निशामक गाड़ी बंदर भी नीर हो गया सर गाड़ी में पूरा वायरू पाइपು ಎಲ್ಲ ಸುಟ್ಟೋಗಿದೆ ಸರ್. ಶಾರ್ಟ್ ಸರ್ಕ್ಯೂಟ್ ಆಗ್ಯದ ಸರ್. ಕೆಬಿದು ಕಂಬಗಳು ಏನದ ಬಲ್ಬಲ್ ಹಾಕಿಲ್ಲ, ದೂರ ಹಾಕ್ಯಾವ. ಗೋನ್ ಸೆಕ್ಯೂರಿಟಿ ಒಂದು ವೈರ್ ಪೂರಾ ಕೆಳಗೆ ಬಂದದ ಸರ್. ಇದನ್ನ ಕಟಾವಿಗೆ ಬಂದಿತ್ತು ಹೆಂಗ್ರಿ ಇದೀಗ? ಆಲ್ರೆಡಿ ಬಾಜು ಹೊಲದಾಗ ನಡೆದು ಸರ್. ನೀವು ನೋಡ್ರಿ ಹತ್ತದ 10 ಕಸಿ ಊರಿ ಹತ್ತದ ನೋಡ್ರಿ. ಅಲ್ಲ ಮೊದಲ ರೇಟ್ ಇಲ್ಲ, ಪೂರ್ತಿ ಕಷ್ಟಪಟ್ಟು ಬೆಳೆದಿರಿ, ಹಾಳಾತಲ್ಲ. ಏನ್ ಮಾಡೋದು ಸರ್? ಯಾರು ಎಷ್ಟು ಫೋಟೋ ಹಾಕಿದ್ರೆ ಎಲ್ಲ ಹಾಕಿದ್ರು ಸರ್. ಜೈಗೆ ಬರ್ಲೊಂಟ್ರ ಸರ್. ಇಲ್ಲಿ ಮರ ಬರ್ತದೆ, ಇಲ್ಲಿ ಫಾಸಿ ಹಲೋ ಬರ್ರಿ. ಕಲಬುರಗಿಯ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ಅಬಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಎಕ್ಸಲೆನ್ಸ್ ಸ್ಪರ್ಧೆಯ ಜಿಲ್ಲಾ ಮಟ್ಟದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಂದು ಬೀದರ್ ನಗರದ ಹೊರವಲಯದಲ್ಲಿರುವ ಶರಣಬಸಪ್ಪ ಅಪ್ಪ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು. 2 ವಾರಗಳ ಹಿಂದೆ ಬೀದರ್ ನಗರದ BV ಭೂಮರೆಡ್ಡಿ ಶಾಲಾ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸ್ಪರ್ಧೆಯಲ್ಲಿ ಸುಮಾರು 800ಕ್ಕೂ ಅಧಿಕ ಮಕ್ಕಳು ಭಾಗಿಯಾಗಿದ್ದರು. ಆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿಜೇತರಾದ ಮಕ್ಕಳಿಗೆ ಇಂದು ಪ್ರಶಸ್ತಿಯನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಾಲಿ ಗ್ರೂಪ್ ಆಫ್ ಕಂಪನೀಸ್ನ ಡೈರೆಕ್ಟರ್ ಅನ್ಶುಲ್ ರಜನೀಶ್ ವಾಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶರಣಬಸವೇಶ್ವರರ ಕೃಪಾಶೀರ್ವಾದದಿಂದಾಗಿ ಇಂದು ಇಷ್ಟೊಂದು ಬೃಹತ್ ಮಟ್ಟದ ಕಾರ್ಯಕ್ರಮ ನಮ್ಮ ಬೀದರ್ ನಗರದಲ್ಲಿ ಆಯೋಜಿಸಲಾಗಿದೆ. SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅವರ ಈ ವಿನೂತನ ಕಾರ್ಯಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ಮೊನ್ನೆ ನಡೆದ ಅಬಾಕಸ್ ಸ್ಪರ್ಧೆಯಲ್ಲಿ ಭಾಗಿಯಾದ ಮಕ್ಕಳು 10 ನಿಮಿಷಗಳಲ್ಲಿ 100 ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ನಿಜಕ್ಕೂ ಇದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಬೇಕು ಅಂತ ಆಶಿಸಿದರು.
ಮಾಡ್ಕೊಡ್ತಾರೆ. ನಮ್ಮ ಕೈಯಲ್ಲಾಗಲ್ಲ. ನಾನು ಒಬ್ಬ MBBS ಫೈನಲ್ ಇಯರ್ ಸ್ಟೂಡೆಂಟ್, ನಂಗೆ ಮಾಡ್ಬೇಕಂದ್ರೆ ಎಷ್ಟೋ ಕಷ್ಟ ಆಗುತ್ತೆ. ಅದ್ರ ಪಾಪ ಇವ್ರು 6-7 ಎಲ್ಲ ಮಾಡಿದ್ರು. ಅವ್ರ ಫಂಕ್ಷನ್ ಡೇ ಎಲ್ಲ ಕೊಡ್ತೆ. ಮತ್ತೆ ಇಷ್ಟು ಖುಷಿಯಾಗಿದೆ ಇವತ್ತು ಈ ಎಕ್ಸ್ಪ್ಯಾನ್ಷನ್ ಲೆವೆಲ್ಗೆ ಆಗಿದೆ. ಮತ್ತು ಗುಲ್ಬರ್ಗಲ್ಲಿ ಆಗ್ತಾ ಇತ್ತು ಫಂಕ್ಷನು, ಬೀದರಲ್ಲಿ ಆಗಿದೆ, ಥರ್ಡ್ ಬಸವೇಶ್ವರಕ್ಕಿತ್ತು, ಇವತ್ತಿಂದಾಗಿದೆ ಫಂಕ್ಷನು. ತುಂಬ ಖುಷಿ ಆಗ್ತಾ ಇದೆ. ಒಂದು ರೌಂಡ್ ಆಫ್ ಅಪ್ಲೋಸ್ ಕೊಡಬೇಕು ಎಲ್ಲರೂ. SRJ ಇನ್ಸ್ಟಿಟ್ಯೂಷನ್ಗೋಸ್ಕರ ನನ್ನೊಂದು ಆಸೆ, ನಾನು ಒಂದಿಷ್ಟು ಸಲ ಪೇರೆಂಟ್ಸ್ ಇದ್ದಾರೆ, ಪೇರೆಂಟ್ಸ್ಗಳನ್ನ ಡಬಲ್ ಆಗಿ ಕಾಣಿಸ್ಬೇಕು ಅಂತ ಒಂದು ಆಸೆ. ಸುಪ್ರಿಯಾ ಮ್ಯಾಮ್ ಈ ಒಂದು ಮಾತು ಹೇಳ್ಬಿಟ್ಟು ಸದಾ ವಾಲಿ ಪರಿವಾರ ಮತ್ತು ದೇಶದ ಪರಿವಾರ ನಿಮ್ಗೆ ಸದಾ ಇರುತ್ತೆ ನಿಮ್ಮ ಜೊತೆ ಎಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ಬೇಕಂತ ಇದ್ದೀನಿ. ಧನ್ಯವಾದಗಳು. ನಂತರ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಸಂಸ್ಥಾಪಕಿ ಸುಪ್ರಿಯಾ ಜೋಶಿ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಅಬಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಎಕ್ಸಲೆನ್ಸ್ ಸ್ಪರ್ಧೆಯ ಜಿಲ್ಲಾ ಮಟ್ಟದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಅಧಿಕ ಜನರು ಭಾಗಿಯಾಗಿದ್ದಾರೆ. ನಮ್ಮ ಸಂಸ್ಥೆ ನಡೆಸಿದಂಥ ಈ ಸ್ಪರ್ಧೆಯಲ್ಲಿ 800 ಮಕ್ಕಳು ಭಾಗಿಯಾಗಿದ್ದರು. ಅದರಲ್ಲಿ ವಿಜೇತರಾದ 350ಕ್ಕೂ ಅಧಿಕ ಮಕ್ಕಳಿಗೆ ಇಂದು ಬಹುಮಾನ ವಿತರಣೆ ಮಾಡಲಾಯಿತು ಎಂದರು. ಇವತ್ತು ನಾವು ಬೀದರ್ ಜಿಲ್ಲಾ ಮಟ್ಟದ ಅಬಾಕಸ್ ಮತ್ತು ವೇದಿಕ್ ಮ್ಯಾಥಮೆಟಿಕ್ಸ್ ಅವಾರ್ಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಟೋಟಲ್ ಆಗಿ ನೀವು ನೋಡ್ತಿರ್ಬೋದು 2,000ಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ. ಅದರಲ್ಲಿ 800 ಮಕ್ಕಳು ನಾವು ನಡೆದಂತಹ ಎಕ್ಸಾಮಲ್ಲಿ ಪಾಲ್ಗೊಂಡಿದ್ದರು. ಇದು ಅಬಾಕಸ್ ಮತ್ತು ವೇದಿಕ್ ಮ್ಯಾಥಮೆಟಿಕ್ಸ್ ಜಿಲ್ಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ನಾವು ವಿಶೇಷವಾಗಿ ಇವತ್ತು ಬಹುಮಾನಗಳನ್ನು ವಿತರಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು 450ಕ್ಕೆ 450 ಅಂಕಗಳನ್ನು ಗಳಿಸ್ಕೊಂಡು ಇವತ್ತಿನ ದಿನ ಟಾಪರ್ ಆಗಿ, ಚಾಂಪಿಯನ್ಸ್ ಆಗಿ, ರನ್ನರ್ ಅಪ್ಗಳಾಗಿ ಹೊರಹೊಮ್ಮಿದ್ದಾರೆ. ಎಲ್ಲ ಬೀದರ್ ಜನತೆಗೆ ಮತ್ತು ಎಲ್ಲ ಬೀದರ್ ಮ್ಯಾನೇಜ್ಮೆಂಟ್, ಸ್ಕೂಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಇವರೆಲ್ಲರ ಸಹಕಾರದಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಅದಕ್ಕೋಸ್ಕರ ಎಲ್ಲ ಮ್ಯಾನೇಜ್ಮೆಂಟಿಗೂ ಮತ್ತು ಪ್ರಿನ್ಸಿಪಲ್ಗಳಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಟೋಟಲ್ ಆಗಿ 352 ಅವಾರ್ಡ್ಸ್ ಹೋಗಿದೆ ಸರ್. 800 ಮಕ್ಕಳು ಎಕ್ಸಾಮ್ ಬರೆದಿದ್ರು. ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾರು ಟಾಪಲ್ಲಿದ್ದಾರೆ ಅವರಿಗೆ ಅವಾರ್ಡ್ಸ್ ಹೋಗಿದೆ. ಯಾರು ಪಾರ್ಟಿಸಿಪೇಷನ್ ಇದ್ದಾರೆ ಅವರಿಗೆ ಮೆಡಲ್ ಮತ್ತು ಲ್ಯಾಮಿನೇಟೆಡ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀವಿ. ಯಾರಿಗಾದರೂ ಮುಂದೆ ಬರ್ತಕ್ಕಂತಹ 2025-26 ಹೊರತುಪಡಿಸಿ ಮುಂದಿನ ವರ್ಷ ಅಬಾಕಸ್ ತರಗತಿಗಳು ನಿಮ್ಮ ಶಾಲೆಯಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ನೀವು ನಮ್ಮ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗಳನ್ನು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರ 2012ನೇ ಸಾಲಿನಲ್ಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಸುಮಾರು 35ರಿಂದ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದು ಈ ನೊಂದ ಬೆಂದ ಬಡ ಕೂಲಿ ನೌಕರರಿಗೆ ಕರುಣೆ ತೋರಿಸಿ ಪ್ರಸ್ತಕ ಬೆಳಗಾವಿ ಅಧಿವೇಶನದಲ್ಲಿ 2012ರ ಅಧಿನಿಯಮದಡಿಯಲ್ಲಿ ನೌಕರರೆಂದು ಪರಿಗಣಿಸಿ ಅಧಿಸೂಚಿತ ದಿನಗೂಲಿ ನೌಕರರೆಂದು ಅಧಿನಿಯಮವನ್ನು ತಿದ್ದುಪಡಿ ಮಾಡಿ ಸರ್ಕಾರ ಬಡವರ ಸಲುವಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದೀರಿ. ಅದೇ ತರ ಈ ಬಡ ಕುಟುಂಬಗಳ ಕ್ಷೇಮಾಭಿವೃದ್ಧಿ ದಿನಕೂಲಿ ನೌಕರಿಗೆ ನ್ಯಾಯ ಒದಗಿಸಿಕೊಡುತ್ತೀರಿ ಎಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತೇವೆ ಅಂತ ಅಲ್ಲಿರುವಂತಹ ಪ್ರಮುಖರು ತಿಳಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ದಿನಗೂಲಿ ನೌಕರರಲ್ಲಿ ಸುಮಾರು ನೌಕರರು ಈಗಾಗಲೇ ಸಾವಿಗೀಡಾಗಿದ್ದಾರೆ. ಇನ್ನು ಕೆಲವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಕೇವಲ 2,000 ದಿನಗೂಲಿ ನೌಕರರು ನಿವೃತ್ತರಾಗಿದ್ದಾರೆ. ಆದ ಕಾರಣ ಪ್ರಸ್ತಕ ಬೆಳಗಾವಿ ಅಧಿವೇಶನದಲ್ಲಿ 2012ರ ಅಧಿನಿಯಮದಡಿಯಲ್ಲಿ ತಿದ್ದುಪಡಿ ತಂದು ಈ ಬಡ ನೊಂದ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರಿಗೆ ಪಿಂಚಣಿ ಮತ್ತು ಇನ್ನಿತರ ಆರ್ಥಿಕ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ನ್ಯಾಯ ಒದಗಿಸಿಕೊಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. 1784ರ ನಂತರ ಕ್ಷೇಮಾಭಿವೃದ್ಧಿ ದಿನಗೂಲಿ ನೌಕರರಾಗಿ ಸುಮಾರು 35-40 ವರ್ಷದಿಂದ ಸತತವಾಗಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ಈಗ ವಯೋನಿವೃತ್ತಿಯಾಗಿ ನಾವು ತಿರುಗಿ ಎಲ್ಲರೂ ತಮ್ಮ ತಮ್ಮ ಮಗಳು ಗೂಡಿಗೆ ಸೇರಿದ್ದಾರೆ. ಆದರೂ ಈಗಿನ ಕಾಲದಲ್ಲಿ ಬದುಕು ಮಾಡುವುದು ಬಹಳ ಕಷ್ಟವಾಗಿದೆ. ಅದಕ್ಕಾಗಿ ಈಗ ಸುಮಾರು ಸರ್ಕಾರಗಳ ಮೇಲೆ ನಾವು ಹೋರಾಟದ ಮೂಲಕ ಅಥವಾ ಮನವಿ ಮುಖಾಂತರ ನಾವು ಮನವಿ ಮಾಡಿಕೊಂಡಿದ್ದೇವೆ. ಆದರೂ ಯಾವ ಸರ್ಕಾರವನ್ನು ನಮಗೂ ಏನು ಕ್ರಮ ಕೈಗೊಂಡಿಲ್ಲ. ಇದೇ ಸರ್ಕಾರಗಳು ಭರವಸೆಯ ಮೇಲೆ ಮುಂದೂಡ್ತಾ ಬಂದಿದ್ದಾರೆ. ಈಗ ನಡೀತಕ್ಕಂಥ ಅಧಿವೇಶನ, ಬೆಳಗಾವಿ ಅಧಿವೇಶನದಲ್ಲಿ ಈ ಹಿಂದೆನೂ ಕೂಡ ನಮಗೆ 12-12ರಲ್ಲಿ ಮಾಜಿ ಮುಖ್ಯಮಂತ್ರಿಯಾದ ಜಗದೀಶ್ ಶೆಟ್ಟರ್ ಅವರು ನಮಗೊಂದು ಕ್ಷೇಮಾಭಿವೃದ್ಧಿ ನೌಕರ ಅಂತ ಪ್ರೊಜೆಕ್ಟ್ ಮಾಡಿ ಅದರಲ್ಲಿ ನಮಗೆ ಖಾಯಮಾತಿ ಅಂತ 75% ನಮಗೆ ಸ್ಯಾಲ್ರಿ ಮತ್ತು DA ಕೊಟ್ಟು ಇದು ಮಾಡಿದ ಸ್ಕೀಮು. ಅದೇ ರೀತಿ ಈಗ ನಡೀತಕ್ಕಂಥ ವಿಕಾಸದ ಇದು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಅಧಿನಿಯಮದ ಅಧಿಸೂಚನೆಯ ತಿದ್ದುಪಡಿಯನ್ನು ತಂದು ಒಂದು ಕಾನೂನು ರೂಪವನ್ನು ಮಾಡಿ ನಮಗೆ ಈ ಪೆನ್ಷನ್ ಲಾಗು ಮಾಡಬೇಕು ಮತ್ತು ಆರ್ಥಿಕ ಇಲಾಖೆಯಿಂದ ಎಲ್ಲ ಸವಲತ್ತುಗಳನ್ನು ಕೊಡಬೇಕು. 18 ಮತ್ತು 15/2/2013ರಲ್ಲಿ 14ರ ತನಕ ಇರ್ತಕ್ಕಂಥ ಬಾಕಿ ವೇತನ ಕೂಡ ಇಲಾಖೆಯಲ್ಲಿ ಕೊಟ್ಟಿಲ್ಲ, ಅದನ್ನು ಕೂಡ ಕೊಡಬೇಕು. ಅದಕ್ಕೆ ಜೀತದಾಳನಂತೆ ದುಡಿಸಿಕೊಂಡು ನಮ್ಮನ್ನು ಮರಳಿ ಕಳಿಸಿದ್ದಾರೆ.
ಅದಕ್ಕೆ ಈಗ ಬಡ ಜನರು, ನಾವು ಶ್ರೀಮಂತ ವರ್ಗದವರಲ್ಲ, ನ್ಯಾಯಾಲಯಕ್ಕೆ ಹೋದವರಿಗೆ ಒಂದು ನ್ಯಾಯ, ನ್ಯಾಯ ಇಲ್ಲದವರಿಗೆ ಒಂದು ನ್ಯಾಯ ಆಗಿದೆ. ಒಪ್ಪತ್ತು ಊಟಕ್ಕೆ ಗತಿಯಿಲ್ಲದ ಪರಿಸ್ಥಿತಿ. ನಿಜಲಿಂಗಪ್ಪನವರು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ, ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿಯಾಗಿದ್ದು ಕೊನೆಯವರೆಗೂ ಪ್ರಾಮಾಣಿಕವಾಗಿ ಇದ್ದವರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಬುಧವಾರ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರ ಜನ್ಮದಿನದ ಅಂಗವಾಗಿ ಸುವರ್ಣಸೌಧದಲ್ಲಿರುವ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದವರು ನಿಜಲಿಂಗಪ್ಪ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಅವಿಭಜಿತ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರಾಗಿದ್ದರು. ಪ್ರಧಾನಿ ಇಂದಿರಾ ಗಾಂಧಿ ಅವರೊಂದಿಗೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಬೆಳೆದು ಬೇರೆ ಪಕ್ಷ ರಚಿಸಿದ್ರು. ಭ್ರಷ್ಟಾಚಾರದ ವಿರುದ್ಧವಾಗಿದ್ದ ರಾಜಕಾರಣಿ ಅವರಾಗಿದ್ದರು ಅಂತ ಸಿದ್ದರಾಮಯ್ಯ ನೆನಪಿಸಿದ್ರು. ಪ್ರತಿ ವರ್ಷ ಸರ್ಕಾರ ಸ್ಮರಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಿಜಲಿಂಗಪ್ಪನವರು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಮತ್ತೆ ಎಐಸಿಸಿ ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಅವರು ಅಖಂಡ ಎಐಸಿಸಿ ಕಾಂಗ್ರೆಸ್ ವಿಭಜನೆ ಆಗೋದಕ್ಕಿಂತ ಮುಂಚಿತವಾಗಿ ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೂ ಭಿನ್ನಾಭಿಪ್ರಾಯಗಳು ಬಂದು ರಾಜಕೀಯದಲ್ಲಿ ಬೇರೆ ಬೇರೆ ಆದವು. ಇವರು ಸಂಸ್ಥಾ ಕಾಂಗ್ರೆಸ್ ಅಂತ ಅಧ್ಯಕ್ಷರಾದರು, ಆರ್ ಕಾಂಗ್ರೆಸ್ ಅಂತ ಹೇಳಿ, ಇಂದಿರಾ ಕಾಂಗ್ರೆಸ್ ಅಂತ ಹೇಳಿ. ಸೊ ಕರ್ನಾಟಕ ಕಂಡಂತ ಅಪರೂಪದ ಒಬ್ಬ ರಾಜಕಾರಣಿ, ಕೊನೆಯವರೆಗೂ ಕೂಡ ಬಹಳ ಪ್ರಾಮಾಣಿಕ ವ್ಯಕ್ತಿ. ಯಾವಾಗಲೂ ಅವರು ನಾನು ಭೇಟಿಯಾದಾಗ ಅಥವಾ ಭಾಷಣ ಮಾಡುವಾಗ ಯಾವತ್ತೂ ಕೂಡ ಭ್ರಷ್ಟಾಚಾರದ ವಿರುದ್ಧನೇ ಮಾತಾಡ್ತಾ ಇದ್ರು. ಭ್ರಷ್ಟಾಚಾರದ ವಿರುದ್ಧವಾಗಿದ್ದಂಥ ಒಬ್ಬ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಕರ್ನಾಟಕದಲ್ಲಿ ಏಕೀಕರಣಕ್ಕೂ ಕೂಡ ದುಡಿದಿದ್ರು. ಸೊ ಒಬ್ಬ ಧೀಮಂತ ಪ್ರಾಮಾಣಿಕ ನಾಯಕ, ಅವರ ಜನ್ಮದಿನ ಇವತ್ತು. ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನ ಅಂತ ಒಬ್ಬ ವ್ಯಕ್ತಿಯ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 405 ವಸತಿ ನಿಲಯಗಳ ಪೈಕಿ ಅಗತ್ಯವಿರುವ ವಸತಿ ನಿಲಯಗಳಿಗೆ ಮಂಚ, ಹೊದಿಕೆ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯಕ್ಕೆ ಟೆಂಡರ್ ಕರೆಯಲಾಗಿದೆ ಅಂತ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕಿಸ್ ಬಾನು ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಇಲಾಖೆಯ ವಸತಿ ನಿಲಯಗಳಲ್ಲಿ ಸಿಬ್ಬಂದಿ ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವೃಂದ ಮತ್ತು ನೇಮಕಾತಿ ನಿಯಮಗಳು 2011ರ ಸಮಗ್ರ ಪರಿಷ್ಕರಣೆಯ ಪ್ರಸ್ತಾವನೆಯು ಪರಿಶೀಲನೆಯಲ್ಲಿದೆ. ಈ ನಿಯಮಗಳು ಪರಿಷ್ಕರಣೆ ಆದ ನಂತರ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಗತ್ಯ ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದ್ದಾರೆ. ಪ್ರಸ್ತುತ ವಿದ್ಯಾರ್ಥಿ ನಿಲಯಗಳ ಸುಗಮ ಕಾರ್ಯನಿರ್ವಹಣೆಗಾಗಿ ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಶೈಕ್ಷಣಿಕ ಹಿತದೃಷ್ಟಿಯಿಂದ ಖಾಲಿ ಇರುವ ನಿಲಯ ಪಾಲಕರ ಹುದ್ದೆಗಳಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಹೆಚ್ಚುವರಿ ಪ್ರಭಾರದ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಮಾಡಲಾಗಿರುತ್ತದೆ ಅಂತ ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಮಧ್ಯವರ್ತಿಗಳ ಹಾವಳಿ ಅವಕಾಶ ನೀಡಿದರೆ ಆರ್ಟಿಒ ಕಚೇರಿ ಅಧಿಕಾರಿಗಳನ್ನೇ ಹೊಣೆಯಾಗಿಸಿ ಶಿಸ್ತು ಕ್ರಮಕ್ಕೆ ಗುರಿಪಡಿಸಲಾಗುವುದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರ ಪ್ರಶ್ನೆಗೆ ಉತ್ತರ ನೀಡಿದಂತ ಅವರು, ಆರ್ಟಿಒ ಕಚೇರಿಗಳಲ್ಲಿ ಶಿಸ್ತು ತರಲು ಅನೇಕ ಕ್ರಮ ವಹಿಸಲಾಗಿದೆ. ಕಚೇರಿಯಲ್ಲಿ ಸ್ವೀಕೃತವಾಗುವ ಎಲ್ಲ ಅರ್ಜಿ ಸ್ವೀಕೃತಿಗಳನ್ನ ನಿಗದಿಪಡಿಸಿದ ನಮೂನೆಯಲ್ಲಿ ಕಡ್ಡಾಯವಾಗಿ ವಿಷಯ ನಿರ್ವಾಹಕರು ನಿರ್ವಹಿಸುವುದು, ಅಧೀಕ್ಷಕರು ಪ್ರತಿ ವಾರಕ್ಕೊಮ್ಮೆ ವಹಿಗಳನ್ನ ಪರಿಶೀಲಿಸುವುದು ಹಾಗೂ ತಿಂಗಳಿಗೊಮ್ಮೆ ಮೇಜು ತಪಾಸಣೆಯನ್ನ ನಡೆಸಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಸಾರಿಗೆ ಆಯುಕ್ತರು ಸುತ್ತೋಲೆಯನ್ನು ಹೊರಡಿಸಿ ಸೂಚನೆಯನ್ನ ನೀಡಿದ್ದಾರೆ ಎಂದರು. ಇನ್ನು ಕಚೇರಿಗಳಲ್ಲಿ ಮಧ್ಯವರ್ತಿಗಳಿಗೆ ಯಾವುದೇ ರೀತಿಯ ಅವಕಾಶ ಕಲ್ಪಿಸದಂತೆ ಒಂದು ವೇಳೆ ಯಾವುದೇ ಕಚೇರಿಯಲ್ಲಿ ಮಧ್ಯವರ್ತಿಗಳು ಕಂಡು ಬಂದಲೇ ಆಯಾ ಕಚೇರಿಯ ಅಧಿಕಾರಿಗಳನ್ನ ಹೊಣೆಗಾರನಾಗಿ ಮಾಡಿ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಸಿದರು. ಇನ್ನು ಸಾರ್ವಜನಿಕರು ಮಧ್ಯವರ್ತಿಗಳನ್ನ ಸಂಪರ್ಕಿಸದೆ ನೇರವಾಗಿ ಕಚೇರಿ ಅಧಿಕಾರಿ ಸಿಬ್ಬಂದಿಯನ್ನ ಭೇಟಿ ಮಾಡಿ ಅವರ ಕೆಲಸಗಳನ್ನ ಮಾಡಿಸಿಕೊಳ್ಳಬೇಕು ಅಂತ ಆರ್ಟಿಒ ಕಚೇರಿಗಳ ಆವರಣದಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನಡೆಯುತ್ತಿರುವ
ನಡೆಯುತ್ತಿರುವಂತಹ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಜರ್ಮನಿಗೆ ಪ್ರಯಾಣಿಸಲಿದ್ದಾರೆ. ಈ ವಿಷಯವಾಗಿ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಿದ್ದು ರಾಹುಲ್ ಗಾಂಧಿ ಅವರನ್ನ ಪರ್ಯಟನಾ ನಾಯಕ ಎಂದು ಕರೆದಿದೆ ಮತ್ತು ಅವರು ಆಗಾಗ್ಗೆ ವಿದೇಶ ಪ್ರವಾಸಗಳಿಗೆ ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಅಂತ ಆರೋಪಿಸಿದೆ. ಡಿಸೆಂಬರ್ 15ರಿಂದ 20ರವರೆಗೆ ಗಾಂಧಿ ಅವರು ಬರ್ಲಿನ್ನಲ್ಲಿ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಲಿದ್ದಾರೆ. ಚಳಿಗಾಲದ ಅಧಿವೇಶನ ಡಿಸೆಂಬರ್ 19ರಂದು ಕೊನೆಗೊಳ್ಳುತ್ತೆ. ಬಿಜೆಪಿ ವಕ್ತಾರ ಶಹಜಾದ್ ಪೂನೇವಾಲಾ ಮಾತನಾಡಿ, ಗಾಂಧಿಯವರು LOP ಎಂದರೆ ಪ್ರವಾಸೋದ್ಯಮ ನಾಯಕ ಮತ್ತು ಪಕ್ಷದ ನಾಯಕ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಗಂಭೀರ ರಾಜಕಾರಣಿ ಅಲ್ಲ. ಜನರು ಕೆಲಸದ ಮೂಡ್ನಲ್ಲಿದ್ರೆ ಅವರು ರಜೆಯ ಮೂಡ್ನಲ್ಲಿದ್ದಾರೆ. ಇತ್ತೀಚೆಗೆ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಅವರು ಜಂಗಲ್ ಸಫಾರಿಯಲ್ಲಿದ್ರು, ಈಗ ಜರ್ಮನ್ ಪ್ರವಾಸ ಕೈಗೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಸಂಸತ್ ಅಧಿವೇಶನ ನಡೀತಿರುವಾಗ ಗಾಂಧಿ ವಿದೇಶದಲ್ಲಿ ಸಮಯ ಕಳೀತಾರೆ ಮತ್ತು ನಂತರ ಮಾತನಾಡಲು ಅವಕಾಶ ಸಿಗುವುದಿಲ್ಲ ಅಂತ ಹೇಳ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ದಾಳಿಗೆ ಕಾಂಗ್ರೆಸ್ನ ಹಿರಿಯ ನಾಯಕಿ ಹಾಗೂ ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ತಿರುಗೇಟನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿಜಿ ತಮ್ಮ ಕೆಲಸದ ಸಮಯ ಅರ್ಧದಷ್ಟು ಭಾಗವನ್ನ ದೇಶದಿಂದ ಹೊರಗೆ ಕಳೆಯುತ್ತಾರೆ. ವಿರೋಧ ಪಕ್ಷ ನಾಯಕ ಪ್ರಯಾಣದ ಬಗ್ಗೆ ಅವರು ಏಕೆ ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ ಅಂತ ಅವರು ಹೇಳಿದ್ರು. ಮುಖ್ಯ ಮಾಹಿತಿ ಆಯುಕ್ತರ ನೇಮಕಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭೆಯ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಬುಧವಾರ ಸಭೆಯನ್ನ ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಸಿಐಸಿ ಜೊತೆಗೆ ಕೇಂದ್ರ ಮಾಹಿತಿ ಆಯೋಗದಲ್ಲಿ ಖಾಲಿ ಇರುವ 8 ಹುದ್ದೆಗಳಿಗೆ ಮಾಹಿತಿ ಆಯುಕ್ತರ ನೇಮಕಾತಿ ಕುರಿತು ಸಭೆಯಲ್ಲಿ ಮಾತುಕತೆ ನಡೆಸಲಾಯಿತು. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 12(3) ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಸಮಿತಿ ಅಧ್ಯಕ್ಷರಾಗಿದ್ದರೆ ಇದು ವಿರೋಧ ಪಕ್ಷದ ನಾಯಕ ಮತ್ತು ಪ್ರಧಾನಮಂತ್ರಿಯಿಂದ ನಾಮನಿರ್ದೇಶನಗೊಂಡ ಕೇಂದ್ರ ಸಚಿವರನ್ನ ಈ ಸಮಿತಿ ಒಳಗೊಂಡಿರುತ್ತದೆ. ಪ್ರಧಾನಿ ನೇತೃತ್ವದ ಸಮಿತಿಯು ಇಂದು ಉನ್ನತ ಹುದ್ದೆಗಳಿಗೆ ಅಧಿಕಾರಿಗಳನ್ನು ಆಯ್ಕೆ ಮಾಡಲಿದೆ ಅಂತ ಸರ್ಕಾರವು ಈ ಹಿಂದೆ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಸಿಐಸಿ ಮತ್ತು ರಾಜ್ಯ ಮಾಹಿತಿ ಆಯೋಗಗಳನ್ನ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ನಡೆಸುತ್ತಿದ್ದ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಯಮಲ್ಲಾ ಬಾಗ್ಚಿ ಅವರ ಪೀಠಕ್ಕೆ ಕೇಂದ್ರಕ್ಕೆ ಪರವಾಗಿ ಹಾಜರಾದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ KM ನಟರಾಜ್ ಸಭೆಯನ್ನ ನಿಗದಿಪಡಿಸಲಾಗಿದೆ ಮತ್ತು ಸಮಿತಿಯ ಸದಸ್ಯರಿಗೆ ಅದಕ್ಕಾಗಿ ನೋಟಿಸ್ ಕಳಿಸಲಾಗಿದೆ ಅಂತ ತಿಳಿಸಿದ್ದಾರೆ. RTI ಸಂಬಂಧಿತ ದೂರುಗಳು ಮತ್ತು ಮೇಲ್ಮನವಿಗಳಿಗೆ ಬಂದಾಗ ಸಿಐಸಿ ಅತ್ಯುನ್ನತ ಮೇಲ್ಮನವಿ ಪ್ರಾಧಿಕಾರವಾಗಿದೆ. ಇದು ಪ್ರಸ್ತುತ ಆನಂದಿ ರಾಮಲಿಂಗಂ ಮತ್ತು ವಿನೋದ್ ಕುಮಾರ್ ತಿವಾರಿ ಎಂಬ 2 ಮಾಹಿತಿ ಆಯುಕ್ತರನ್ನ ಮಾತ್ರ ಹೊಂದಿದೆ. 8 ಹುದ್ದೆಗಳು ಖಾಲಿಯಲ್ಲಿವೆ. 30,838 ಪ್ರಕರಣಗಳು ಇನ್ನು ಬಾಕಿ ಉಳಿದಿವೆ. ಹೀರಾಲಾಲ್ ಸುಮಾರಿಯಾ ಕೊನೆಯ ಮುಖ್ಯ ಮಾಹಿತಿ ಆಯುಕ್ತರಾಗಿದ್ದರು. ಅವರು 65 ವರ್ಷ ತುಂಬಿದ ನಂತರ ಸೆಪ್ಟೆಂಬರ್ 13ರಂದು ಅಧಿಕಾರದಿಂದ ನಿವೃತ್ತರಾದರು. ಅವರನ್ನ ನವೆಂಬರ್ 6, 2023ರಂದು ಸಿಐಸಿಗೆ ನೇಮಿಸಲಾಗಿತ್ತು. ತುಮಕೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯ ವಿಪರೀತವಾಗ್ತಾ ಇದೆ. ಗಾಳಿಯ ಗುಣಮಟ್ಟದಲ್ಲಿ ಕೂಡ ದಿನದಿಂದ ದಿನಕ್ಕೆ ಕುಸಿತವಾಗ್ತಾ ಇದೆ. ಇದರೆಲ್ಲದರ ಜೊತೆಗೆ ನಗರದಲ್ಲಿ ಈಗ ಕಲುಷಿತ ಗಾಳಿಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿರುವ ಆತಂಕ ಹೆಚ್ಚಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆದ 5 ವರ್ಷಗಳಲ್ಲಿ ವಾಯು ಮಾಲಿನ್ಯಕ್ಕೆ ಕಾರಣಕ್ಕೆ 11 ಕೈಗಾರಿಕೆಗಳಿಗೆ ಅಧಿಕಾರಿಗಳು ಬೀಗ ಹಾಕಿದ್ದು 100 ಕಾರ್ಖಾನೆಗಳಿಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಕೈಗಾರಿಕಾ ಹಬ್ ಆಗಿ ಬೆಳೆಯುತ್ತಿರುವಂತಹ ತುಮಕೂರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಶಾಕ್ ಅನ್ನು ಉಂಟು ಮಾಡಿದೆ. ಜಿಲ್ಲೆಯ ವಾತಾವರಣ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಆತಂಕಕಾರಿ ಅಂಶ ಹೊರಬಿದ್ದಿದೆ. ಅನಿಯಂತ್ರಿತವಾಗಿ ಹೊರಸೂಸುವ ಕೆಟ್ಟ ಹೊಗೆ ಹಾಗೂ ಮಾಲಿನ್ಯ ನಿಯಂತ್ರಣ ನಿಯಮ ಉಲ್ಲಂಘನೆ ಆಧಾರದ ಮೇಲೆ ಸುಮಾರು 11 ಕೈಗಾರಿಕೆಗಳಿಗೆ ಬೀಗವನ್ನು ಹಾಕಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 2020-21ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಇದರ ಹೊರತಾಗಿ ಸುಮಾರು 640 ಕೈಗಾರಿಕೆಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಜೊತೆಗೆ ಕೆಲ ನಿಯಮ ಉಲ್ಲಂಘನೆ ಬಗ್ಗೆ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸುಮಾರು 56 ಕೈಗಾರಿಕೆಗಳನ್ನ ಯಾಕೆ ಮುಚ್ಚಬಾರದೆಂದು ಅಂತಿಮ ನೋಟಿಸ್ ಕೂಡ ಕೊಡಲಾಗಿದೆ. ಕೈಗಾರಿಕೆಗಳ ಉತ್ತರಕ್ಕಾಗಿ ಅಧಿಕಾರಿಗಳು ಕಾಯುತ್ತಿದ್ದಾರೆ. ತುಮಕೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಶಿಕ್ಷಣ, ಕೃಷಿ ಜೊತೆಗೆ ಕೈಗಾರಿಕಾ ವಲಯವು ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಕೈ ಬೀಸಿ ಕರೆಯುತ್ತಿದೆ. ಅದರಂತೆ ತುಮಕೂರು ನಗರದ ಹೊರವಲಯದ ಕೈಗಾರಿಕಾ ಪ್ರದೇಶಗಳತ್ತ 100 ಉದ್ಯಮಿಗಳು, ಕಾರ್ಖಾನೆಗಳು ತಲೆ ಎತ್ತುತ್ತಿವೆ. ಈ ಕಾರ್ಖಾನೆಗಳು ಹೊರಸೂಸುವ ಹೊಗೆ ತ್ಯಾಜ್ಯದಿಂದ ಗಾಳಿ ಕಲುಷಿತವಾಗುತ್ತಿದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಪೂರಕವಾದ ಕಾರ್ಯ ನಡೆಯುತ್ತಿಲ್ಲ. ಮಂಡಳಿಯಿಂದ ನೋಟಿಸ್ ಜಾರಿ ಮಾಡಲಾಗುತ್ತಿದೆ ಹೊರತು ಕೈಗಾರಿಕೆ ಮಾಲೀಕರ ವಿರುದ್ಧ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿಲ್ಲ. ಜಿಲ್ಲೆಯಲ್ಲಿ ಪ್ರಮುಖವಾಗಿ ವಸಂತನಸರಪುರ, ಅಂತರಸಹಳ್ಳಿ ಮತ್ತು ಹಿರೇಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ಕೈಗಾರಿಕೆಗಳ ಆರಂಭಕ್ಕೆ ಸಾವಿರಾರು ಎಕರೆ ಜಾಗ ಕಾಯ್ದಿರಿಸಲಾಗಿದೆ. ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.